ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, 26ನೇ ತಾರೀಕಲ್ಲಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಆಗಿರೋದು. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನೋಡಿ, ಇಲ್ಲಿ ಡೇಟ್ ಅಬ್ಸರ್ವ್ ಮಾಡಿ 26/12/2025 ಅಂತ ಇದೆ. ಸಬ್ಜೆಕ್ಟ್ ನೋಡೋಣ. 2025-26ನೇ ಸಾಲಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿಗೆ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಸೊ ಎಲ್ಲಿ ಪ್ರಮೋಟ್ ಆಗ್ತಾ ಇದ್ದಾರೆ ಅವರು, ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಕೌನ್ಸಿಲಿಂಗ್ ಮೂಲಕ ಬಡ್ತಿ ನೀಡುವ ಕುರಿತು ಅಂತಿದೆ. ಸೊ ಇವರಿಗೆ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಕೌನ್ಸಿಲಿಂಗ್ ಮೂಲಕ ಬಡ್ತಿ ನೀಡುವ ಕುರಿತು ಅಂತ ಹೇಳಿದ್ದಾರೆ. ಇಲ್ಲಿ ಒಂದಷ್ಟು ಉಲ್ಲೇಖಗಳಿದೆ, ಅವೆಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ. ಸೊ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ವಿವರಗಳನ್ನ ಈ ಕೆಳಕಂಡಂತೆ ಒಂದ್ ಕಡೆಯಿಂದ ನೋಡ್ತಾ ಹೋಗೋಣ. ಈಗ ನೋಡಿ, ಇಲ್ಲಿ ಬಡ್ತಿ ಪ್ರಕ್ರಿಯೆಯ ಕೌನ್ಸಿಲಿಂಗ್ ಕೈಗೊಳ್ಳುವಾಗ ಈ ಕೆಳಕಂಡ ಮಾರ್ಗಸೂಚಿ ಅಂಶಗಳನ್ನ ಅನುಸರಿಸಲು ತಿಳಿಸಿದೆ ಅಂತ. ನೋಡಿ, ಬಡ್ತಿ ಪ್ರಕ್ರಿಯೆಯನ್ನ ಈ ಕೌನ್ಸಿಲಿಂಗ್ ನಡೆಸಬೇಕು ಅಂತಂದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ, ಅವುಗಳನ್ನ ಪಾಲನೆ ಮಾಡಬೇಕು ಅಂತ ಸೊ ಇಲ್ಲಿ ಹೇಳಿರುವಂಥದ್ದು. ಇಲ್ಲಿ ಏನಿದೆ ಎಲ್ಲವನ್ನ ಪೇಪರ್ ಕಟಿಂಗ್ ಅಲ್ಲಿ ನೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಯಾವುದೊಂದು ಪೇಪರ್ ಕಟಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಅಂದ್ರೆ ಒಂದು 3 ಪೇಜ್ ಇದು ಆದೇಶ ಪ್ರಕ್ರಿಯೆ, ಅಂದ್ರೆ ಈ ಆದೇಶವನ್ನು ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಏನಿದೆ ಎಲ್ಲಾ ವಿವರಗಳನ್ನ ಸಮರೈಸ್ ಮಾಡಿ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಸೊ ಇಲ್ಲಿ ಈ ಪೇಪರ್ ಕಟಿಂಗ್ ಅಲ್ಲಿ ನೀಟಾಗಿ ಅದನ್ನ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರಾಥಮಿಕ ಶಾಲಾ ಸಿಬ್ಬಂದಿಗೆ ಹೊಸ ವರ್ಷದ ಉಡುಗೊರೆ ಅಂತಿದೆ. ಸುಮಾರು 2,000 ಮುಖ್ಯ ಶಿಕ್ಷಕರಿಗೆ ಬಡ್ತಿ ಜನವರಿ 1ರಿಂದ ಕೌನ್ಸಿಲಿಂಗ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋಣ, ಮಾರ್ಗಸೂಚಿಗಳನ್ನು ಹೇಳ್ತೀನಿ ನಾನು, ಅಲ್ಲೇನೇನಿದೆ ಅಂತ. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಜ್ಯೇಷ್ಠತಾ ಪಟ್ಟಿಗೆ ಅನುಗುಣವಾಗಿ ಖಾಲಿ ಇರುವ ಹಿರಿಯ ಮುಖ್ಯ ಶಿಕ್ಷಕ ಹುದ್ದೆಗಳಿಗೆ ಬಡ್ತಿ ನೀಡುವ ಸಂಬಂಧ ಜನವರಿ 1ರಿಂದ ಅಪ್ ಟು ಹೊಸ ವರ್ಷದ 1ನೇ ತಾರೀಕಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಕೌನ್ಸಿಲಿಂಗ್ ನಡೆಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ. ಈಗ ನಿಮ್ಗೆ ಹೇಳದ್ನಲ್ಲ, 26ನೇ ತಾರೀಕು ಬಂದಿದ್ದು. ಸೊ ನೆಕ್ಸ್ಟ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರಂತರ ಪ್ರಯತ್ನದ ಫಲವಾಗಿ 3 ವರ್ಷಗಳಿಂದ ಇದು ಮಾಡೇ ಇರಲಿಲ್ಲ ಅವರು. ಆಕ್ಚುಲಿ 3 ಇಯರ್ಸ್ ಬ್ಯಾಕ್ ಆಗ್ಬೇಕಿತ್ತು. ಅವರು ನಿರಂತರ ಮನವಿಗಳನ್ನ ನೀಡುವಂಥದ್ದು, ರಿಕ್ವಿಷನ್ಸ್ ಕಳಿಸುವಂಥದ್ದು, ಸಾಧ್ಯ ಆದ್ರೆ ಹಲವಾರು ಅಧಿಕಾರಿಗಳನ್ನ ಭೇಟಿ ಮಾಡುವಂಥದ್ದು, ಏನೇನೆಲ್ಲ ಸಾಧ್ಯ ಆಗುತ್ತೆ ಈ ಪ್ರಕ್ರಿಯೆ ಆರಂಭ ಮಾಡಿಸ್ಲಿಕ್ಕೆ ಎಲ್ಲವನ್ನ ಮಾಡ್ತಾ ಬಂದಿದ್ರು. ಸೊ ಅದೆಲ್ಲದರ ತರುವಾಯ ಈಗ ಮುಖ್ಯ ಶಿಕ್ಷಕರ ಬಡ್ತಿ ಪ್ರಕ್ರಿಯೆಗೆ ಮರುಚಾಲನೆ ನೀಡಲಿಕ್ಕೆ ಇಲಾಖೆ ಈಗ ಸ್ಪಂದನೆಯನ್ನ ಕೊಟ್ಟಿರುವಂಥದ್ದು. ಸ್ಪಂದನೆ ಕೊಡೋದಲ್ಲ, ಆಲ್ರೆಡಿ ಅವರು 26ನೇ ತಾರೀಕಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಸೊ ಜನವರಿ 1ನೇ ತಾರೀಕಿಂದ ನಾವು ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ. ಸೊ ಇದರಿಂದಾಗಿ 2,000ಕ್ಕೂ ಹೆಚ್ಚು ಮುಖ್ಯ ಶಿಕ್ಷಕರಿಗೆ ಬಡ್ತಿ ಭಾಗ್ಯ ಸಿಗುವ ಸಾಧ್ಯತೆ ಇದೆ. ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರಿಗೆ 2026ರ ಜನವರಿ 1ರಿಂದ ಏಕಕಾಲಕ್ಕೆ ಕೌನ್ಸಿಲಿಂಗ್ ಆರಂಭಿಸಬೇಕು. ಜನವರಿ 1ರಂದು ಜಿಲ್ಲೆಯಲ್ಲಿ ಮುಖ್ಯ ಶಿಕ್ಷಕರ ಮತ್ತು ಹಿರಿಯ ಮುಖ್ಯ ಶಿಕ್ಷಕರ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿನೇ ಪ್ರಕಟಿಸಬೇಕು. ಅವತ್ತೇ, ಈಗ ಜನವರಿ 1ನೇ ತಾರೀಕಿಂದಾನೇ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಅಂಡ್ ಅವತ್ತಿನ ದಿನಾನೇ ಸೊ ಈ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನ ಯಾರಿಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಜಿಲ್ಲೆಯಲ್ಲಿ ಮುಖ್ಯ ಶಿಕ್ಷಕರ ಮತ್ತು ಹಿರಿಯ ಮುಖ್ಯ ಶಿಕ್ಷಕರ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನ ಫಸ್ಟ್ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಈಗ ಜ್ಯೇಷ್ಠತಾ ಪಟ್ಟಿ ಬಿಡುಗಡೆ ಮಾಡಾದ್ಮೇಲೆ ಆಸ್ ಪರ್ ರೂಲ್ಸ್ ಅದನ್ನ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಒಂದಷ್ಟು ದಿನಗಳನ್ನ ಕೊಡಬೇಕಾಗುತ್ತೆ. ಸೊ ಜನವರಿ 8ನೇ ತಾರೀಕು ಒಳಗಡೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಇನ್ನು ಜನವರಿ 2ರಂದು ಜಿಲ್ಲೆಯಲ್ಲಿ ಲಭ್ಯವಿರುವ ಎ, ಬಿ ಮತ್ತು ಸಿ ವಲಯದ ಮುಖ್ಯ ಶಿಕ್ಷಕರ ಖಾಲಿ ಹುದ್ದೆಯನ್ನು ಪ್ರಕಟಿಸಬೇಕು. ಅಂದ್ರೆ ಯಾವ್ಯಾವ ಜೋನ್ಸ್ ಅಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಅದನ್ನ ಪ್ರಕಟ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಬಡ್ತಿ ನೀಡಿ ಸಿ ವಲಯದ ಶಾಲೆಗಳಿಗೆ ನಿಯೋಜಿಸಬೇಕಿರುವುದರಿಂದ ಅಲ್ಲಿರುವ ಮುಖ್ಯ ಶಿಕ್ಷಕರನ್ನ ಎ ಮತ್ತು ಬಿ ವಲಯಕ್ಕೆ ನಿಯಮಾನುಸಾರ ವರ್ಗಾವಣೆ ಪ್ರಕ್ರಿಯೆ ನಡೆಸಬೇಕು. ಇಲ್ಲಿ ಒಂದು ಟ್ರಾನ್ಸ್ಫರ್ ಪ್ರೊಸೀಜರ್ ಕೂಡ ಅಲ್ಲಿ ಮಾಡಬೇಕಾಗುತ್ತೆ. ನೋಡಿ, ಯಾರನ್ನ ಇಲ್ಲಿ ಬಡ್ತಿಯನ್ನ ನೀಡಿ ಸಿ ವಲಯದ ಶಾಲೆಗಳಿಗೆ ನಿಯೋಜಿಸಬೇಕಿರುವುದರಿಂದ, ಅಂದ್ರೆ ಯಾರಿಗೆ ಬಡ್ತಿ ಆಗುತ್ತೆ ಅವರು ಸಿ ಝೋನ್ಗೆ ಹೋಗ್ಬೇಕಾಗುತ್ತೆ. ಅಂತ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರನ್ನ ಎ ಮತ್ತು ಬಿ ಝೋನ್ಗೆ ನಿಯಮಾನುಸಾರವಾಗಿ ವರ್ಗಾವಣೆ ಪ್ರಕ್ರಿಯೆ ನಡೆಸಬೇಕು ಅಂತ ಹೇಳಿದ್ದಾರೆ. ಇದಾದ ನಂತರದಲ್ಲಿ ಜನವರಿ 21ರಂದು ನೋಡಿ, ಇಲ್ಲೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಜನವರಿ 21ರಂದು ಬಡ್ತಿಗೆ ಅರ್ಹರಿರುವ ಮುಖ್ಯ ಶಿಕ್ಷಕರ ಫಸ್ಟ್ 1:2 ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟಣೆ ಮಾಡ್ತಾರೆ. ಅದಾದ ನಂತರದಲ್ಲಿ ಆಕ್ಷೇಪಣೆಗೆ ಅವಕಾಶ ನೀಡಬೇಕು. ಆಸ್ ಪರ್ ರೂಲ್ಸ್ ಅದು ಇದ್ದೇ ಇರ್ತದೆ, ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ. ಅದಾದ್ಮೇಲೆ ಜನವರಿ 21ನೇ ತಾರೀಕು 1:2 ಆದ್ಮೇಲೆ ಜನವರಿ 29ನೇ ತಾರೀಕು ನೋಡಿ, ಇಲ್ಲಿ ಓದ್ತಾ ಇದ್ದೀನಿ, 1:1 ಅದು ಇಟ್ಸ್ ಎ ಫೈನಲ್ ಲಿಸ್ಟ್, ಅದು ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನೇ ಪ್ರಕಟಿಸ್ತಾರೆ. ಅದಾದ್ಮೇಲೆ ಜನವರಿ 31ರಂದು ಕೌನ್ಸಿಲಿಂಗ್ ಮೂಲಕ ಹಿರಿಯ ಮುಖ್ಯ ಶಿಕ್ಷಕ ಹುದ್ದೆಗಳಿಗೆ ಬಡ್ತಿ ನೀಡಬೇಕು ಅಂತ ಇಲಾಖೆ ಆಯುಕ್ತರು ವಿಕಾಸ್ ಕಿಶೋರ್ ಅವರು ಅಧಿಸೂಚನೆಯಲ್ಲಿ ತಿಳಿಸಿರುವಂತದ್ದು. ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ಒಂದಷ್ಟು ಮಾರ್ಗಸೂಚಿಯನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಯಾವ್ಯಾವ ಮಾರ್ಗಸೂಚಿಗಳು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಮೊದಲನೇ ಮಾರ್ಗಸೂಚಿ ಏನಿದೆ ಇಲ್ಲಿ, ಸಿ ವಲಯದಲ್ಲಿನ ಶಾಲೆಗಳಲ್ಲಿ ಸ್ಥಳಾವಕಾಶ ಕಲ್ಪಿಸುವ ದೃಷ್ಟಿಯಿಂದ, ಇನ್ನೊಂದ್ಸಲ ಓದ್ತೀನಿ, ಸಿ ವಲಯದಲ್ಲಿನ ಶಾಲೆಗಳಲ್ಲಿ ಸ್ಥಳಾವಕಾಶ ಕಲ್ಪಿಸತಕ್ಕಂಥ ದೃಷ್ಟಿಯಿಂದ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗಳನ್ನ ಸಂಬಂಧಿಸಿದ ಶಾಲೆಗಳಲ್ಲಿ ತೆರವುಗೊಳಿಸಬೇಕಾಗಿದೆ. ಸೊ ಎಲ್ಲಿ ಅವ್ರನ್ನ ತೆರವುಗೊಳಿಸಬೇಕು ಅಲ್ಲಿ ಅದನ್ನು ಅಲ್ಲಿಂದ ಬಿಡುಗಡೆ ಮಾಡಬೇಕಾಗುತ್ತೆ ಅವರು. ಅದಾದ ನಂತರದಲ್ಲಿ ಹೀಗಾಗಿ
ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಮುಖ್ಯ ಶಿಕ್ಷಕರನ್ನ, ಸಿ ಜೋನ್ ಅಲ್ಲಿ ಯಾರು ಹಿರಿಯ ಮುಖ್ಯ ಶಿಕ್ಷಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರನ್ನ ಬಿ ಮತ್ತು ಜೊತೆಗೆ ಬಿ ವಲಯದ ಶಿಕ್ಷಕರನ್ನ ಎ ವಲಯಗಳ ಶಾಲೆಗಳಿಗೆ ಸ್ಥಳಾಂತರಿಸಬೇಕು ಅಂತ ಇದೆ ಇಲ್ಲಿ. ನೋಡಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಮಾರ್ಗಸೂಚಿಯಲ್ಲಿ. ನೆಕ್ಸ್ಟ್ ವರ್ಗಾವಣೆಯಲ್ಲಿ ಈ ಟ್ರಾನ್ಸ್ಫರ್ ಪ್ರೊಸೀಜರ್ ನಲ್ಲಿ ಹಿರಿಯ ಮುಖ್ಯ ಶಿಕ್ಷಕರಿಗೆ ಆದ್ಯತೆ ನೀಡುವ ಜೊತೆಗೆ ನೋಡಿ ಸ್ಟ್ರೆಂತ್ ಹೇಳಿದರೆ 250ಕ್ಕಿಂತ ಹೆಚ್ಚು ದಾಖಲಾತಿ ಇರುವ ಶಾಲೆಗಳಿಗೆ, ಅರ್ಥ ಮಾಡ್ಕೊಳ್ಳಿ, ವರ್ಗಾವಣೆಯಲ್ಲಿ ಹಿರಿಯ ಮುಖ್ಯ ಶಿಕ್ಷಕರಿಗೆ ಆದ್ಯತೆ ನೀಡುವ ಜೊತೆಗೆ 250ಕ್ಕಿಂತ ಹೆಚ್ಚು ದಾಖಲಾತಿ ಇರತಕ್ಕಂಥ ಶಾಲೆಗಳಿಗೆ ಇವರ ಬಡ್ತಿಯನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರ ಪಡೆದಿರುವ ಶಿಕ್ಷಕರನ್ನು ಮಾತ್ರ ಅಂಗವಿಕಲ ಮೀಸಲಾತಿಯಲ್ಲಿ ಅರ್ಹತೆಯಲ್ಲಿ ಪರಿಗಣಿಸಬೇಕು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಇದ್ರೆ ಅದಕ್ಕೆ ಪೂರಕವಾದಂತ ಅಥೆಂಟಿಕೇಟ್ ಡಾಕ್ಯುಮೆಂಟ್ಸ್ ಇದ್ರೆ ವೈದ್ಯಕೀಯ ಮಂಡಳಿಯಲ್ಲಿ ಪಡ್ಕೊಂಡಿದ್ದೆ ಆದ್ರೆ ಅವರು ಇಲ್ಲಿ ಅರ್ಹತೆಗೆ ಪರಿಗಣನೆ ಆಗ್ತಾರೆ, ಅವರು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಅಂಗವಿಕಲ ಶಾಶ್ವತ ಪ್ರಮಾಣ ಪತ್ರ ಪಡೆದಿದ್ದರೂ ಸಹ ಅಂಗವಿಕಲತೆಯ ಪ್ರಮಾಣ ಪತ್ರ ಮತ್ತು ವಿಧವನ್ನ ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಖಚಿತಪಡಿಸಿಕೊಳ್ಳಬೇಕು ಅಂತ ಹೇಳಿದರೆ. ಸೊ ಹಂಗೇನಾದ್ರೂ ಅವರಿದ್ರೆ ಅದಕ್ಕೆ ಪೂರಕವಾದಂತಹ ಅಥೆಂಟಿಕೇಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕೊನೆಯ ಪಾಯಿಂಟ್ ಹೇಳ್ತಾರೆ ಇಲ್ಲಿ, ಪ್ರಸ್ತುತ ಜಾರಿಯಲ್ಲಿರುವ 100 ಬಿಂದುಗಳ ರೋಸ್ಟರ್ ವರ್ತುಲದಂತೆ ಮೀಸಲಾತಿ ಬಿಂದುವನ್ನ ಗುರುತಿಸಿ ಜಿಲ್ಲಾ ಹಂತದಲ್ಲಿ ಬಡ್ತಿ ಕೌನ್ಸಿಲಿಂಗ್ಗೆ ಜ್ಯೇಷ್ಠತಾ ಪಟ್ಟಿಯನ್ನು ಇಲ್ಲಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರು. ಇದಿಷ್ಟು ಮಾರ್ಗಸೂಚಿಗಳು. ಸೊ ಬೇಸ್ಡ್ ಆನ್ ಈ ಮಾರ್ಗಸೂಚಿಗಳ ಅಡಿಯಲ್ಲೇ ಅವರು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕಾಗುತ್ತೆ. ಸೊ ಜನವರಿ 1ರಿಂದ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಎಲ್ಲವೂ ಕೂಡ ಇನ್ನು ಬರ್ತಾ ಹೋಗುತ್ತೆ. ಹಾಗಾಗಿ ಸೊ ದಯಮಾಡಿ ನಮ್ಮ ವಾಹಿನಿಯನ್ನ ಸೊ ಹೀಗೆ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯ ಮಾಹಿತಿಗಳು ಅಪ್ಕಮಿಂಗ್ ಡೇಸ್ ಅಲ್ಲಿ ಬಂತು ಅಂತಂದ್ರೆ ಅದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನಗಳಂತೂ ಸೊ ನಮ್ಮ ಕಡೆಯಿಂದ ಹಾಗೆ ಆಗುತ್ತೆ. ಸೊ ಧನ್ಯವಾದ. ಈ ಒಂದು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿಗೆ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತ ಕೌನ್ಸಿಲಿಂಗ್ ಮೂಲಕ ಅವ್ರು ಏನು ಬಡ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದರ ಅಧಿಸೂಚನೆ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.